ಒಂದು ಹಸಿರುಗಾರ ಹಳ್ಳಿಯಲ್ಲಿ ಚಿಂಟು ಎಂಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಚಿಂಟು ತುಂಬ ಚಾಣಾಕ್ಷ, ಕುತೂಹಲದಿಂದ ಕೂಡಿದ್ದ ಮತ್ತು ಎಲ್ಲರಿಗೂ ಪ್ರೀತಿಯವನಾಗಿದ್ದ. ಅವನಿಗೆ ಅಮ್ಮ ಅಪ್ಪರು ಯಾವಾಗಲೂ ಸತ್ಯ ಹೇಳು, ಒಳ್ಳೆಯ ಕೆಲಸ ಮಾಡು ಎಂದು ಬೋಧಿಸುತ್ತಿದ್ದರು. ಒಂದು ದಿನ ಶಾಲೆಗೆ ಹೋಗುವಾಗ ಚಿಂಟು ದಾರಿಯಲ್ಲಿ ಒಂದು ಚಿನ್ನದ ನಾಣ್ಯ ಕಂಡನು. ಅದು ತುಂಬ ಮಿನುಗುತ್ತಿತ್ತು. ಚಿಂಟು ಸ್ವಲ್ಪ ಯೋಚಿಸಿದ. ಇದು ನನ್ನದಲ್ಲ, ಯಾರಿಗೋ ಕಳೆದು ಹೋಗಿರಬಹುದು ಎಂದುಕೊಂಡ. ಅವನು ನಾಣ್ಯವನ್ನು ಕೈಯಲ್ಲಿ ಹಿಡಿದು ಶಾಲೆಗೆ ಹೋದ. ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದರು. ನಿಮಗೆ ದಾರಿಯಲ್ಲಿ ಏನಾದರೂ ಸಿಕ್ಕರೆ ನೀವು ಏನು ಮಾಡುತ್ತೀರಿ? ಕೆಲವರು, ನಾವು ಅದನ್ನು ತೆಗೆದುಕೊಂಡು ಬಿಡುತ್ತೇವೆ ಎಂದರು. ಕೆಲವರು, ಅಪ್ಪ ಅಮ್ಮರಿಗೆ ಕೊಡುತ್ತೇವೆ ಎಂದರು. ಚಿಂಟು ಎದ್ದು ನಿಂತು ಸತ್ಯವಾಗಿ ಹೇಳಿದ, ನನಗೆ ಇಂದು ದಾರಿಯಲ್ಲಿ ಚಿನ್ನದ ನಾಣ್ಯ ಸಿಕ್ಕಿತು, ಆದರೆ ಅದು ನನ್ನದಲ್ಲ, ನಾನು ಅದನ್ನು ಯಜಮಾನನಿಗೆ ಹಿಂದಿರುಗಿಸಬೇಕು. ಗುರುಗಳು ಸಂತೋಷಪಟ್ಟು ಹೇಳಿದರು, ಚಿಂಟು, ನೀನು ತುಂಬ ಒಳ್ಳೆಯ ಹುಡುಗ, ಸತ್ಯ ಮತ್ತು ಪ್ರಾಮಾಣಿಕತೆ ದೊಡ್ಡ ಗುಣ. ಶಾಲೆ ಮುಗಿದ ನಂತರ ಚಿಂಟು ಹಳ್ಳಿಯ ಪಂಚಾಯತ್ ಕಚೇರಿಗೆ ಹೋದ. ಅಲ್ಲಿ ನಾಣ್ಯ ಸಿಕ್ಕ ವಿಚಾರ ತಿಳಿಸಿದ. ಸ್ವಲ್ಪ ಸಮಯದ ನಂತರ ಒಂದು ಬಡ ವೃದ್ಧರು ಬಂದು, ಅಯ್ಯೋ, ಇದು ನನ್ನ ನಾಣ್ಯ, ಔಷಧಿಗೆ ಹಣ ಬೇಕಿತ್ತು, ದಾರಿಯಲ್ಲಿ ಕಳೆದು ಹೋಯಿತು ಎಂದು ಕಣ್ಣೀರು ಹಾಕಿದರು. ಚಿಂಟು ನಾಣ್ಯವನ್ನು ವೃದ್ಧರಿಗೆ ಕೊಟ್ಟ. ವೃದ್ಧರು ಸಂತೋಷದಿಂದ ಹೇಳಿದರು, ಮಗನೇ, ನಿನ್ನ ಹೃದಯ ಚಿನ್ನಕ್ಕಿಂತ ಬೆಲೆಬಾಳುವುದು. ಈ ವಿಷಯ ಹಳ್ಳಿಯೆಲ್ಲ ಹರಡಿತು. ಹಳ್ಳಿಯ ಜನರು ಚಿಂಟುವನ್ನು ಮೆಚ್ಚಿದರು. ಪಂಚಾಯತ್ ಮುಖ್ಯಸ್ಥರು ಚಿಂಟುವಿಗೆ ಒಂದು ಪುಸ್ತಕ ಮತ್ತು ಚಿಕ್ಕ ಬಹುಮಾನ ನೀಡಿ ಗೌರವಿಸಿದರು. ಚಿಂಟು ಮನೆಗೆ ಹೋದಾಗ ಅಮ್ಮ ಅಪ್ಪರು ಅವನನ್ನು ಅಪ್ಪಿಕೊಂಡು ಹೇಳಿದರು, ನಮಗೆ ನಿನ್ನ ಮೇಲೆ ತುಂಬ ಹೆಮ್ಮೆ. ಆ ದಿನದಿಂದ ಚಿಂಟು ಹಳ್ಳಿಯ ಮಕ್ಕಳಿಗೆ ಮಾದರಿಯಾದ. ಎಲ್ಲರೂ ಸತ್ಯ ಹೇಳುವ ಮಹತ್ವವನ್ನು ಅರಿತುಕೊಂಡರು.